ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆ ಇವತ್ತು ಗಣಪತಿ ಹಬ್ಬದ ದಿನ ನಾನು ಪೂಜೆ ತಯಾರಿ ಯಾವ ರೀತಿ ಮಾಡ್ತಾ ಇದ್ದೀನಿ, ಮಂಗಳವಾರದ ದಿನ ನಾನು ಯಾವ್ಯಾವ ರೀತಿ ಅಡುಗೆಗಳೆಲ್ಲ ಮಾಡಿದ್ನೋ ಆ ಅಡುಗೆಗಳೆಲ್ಲ ದೇವರಿಗೆ ಯಾವ ರೀತಿ ನೈವೇದ್ಯ, ಹಾಗೆ ದೇವ್ರನ್ನ ಯಾವ ರೀತಿ ರೆಡಿ ಮಾಡ್ತೀನಿ, ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋಗೊಂದು. ಹಾಗೆ ನೋಡಿ, ಇಲ್ಲಿ ರವೆ ಉಂಡೆ ಮಾಡಿದ್ನಲ್ವ, ರವೆ ಉಂಡೆ, ಕರ್ಜಿಕಾಯಿ, ಹಾಗೆ ಅವಲಕ್ಕಿ ಉಂಡೆ ಎಲ್ಲ ನಾನು ಬಾಕ್ಸಿಗೆ ಹಾಕಿಟ್ಟಿದ್ದೆ ನಿನ್ನೆನೇ ಮಾಡಿಬಿಟ್ಟು. ಅಂದರೆ ಮಂಗಳವಾರದ ದಿನ ರೆಡಿ ಮಾಡಿದ್ದೆ ನಾನು. ಇವತ್ತು ಎಲ್ಲ ಗಣಪತಿ ಹಬ್ಬದ ದಿನ ನಾನು ಯಾವ ರೀತಿ ದೇವ್ರ ಮುಂದೆ ಎಲ್ಲ ಜೋಡಿಸ್ತಾ ಇದ್ದೀನಿ ನೋಡಿ. ಎಲ್ಲ ರೀತಿಯೂ ಫುಲ್ಲು ಡೀಟೇಲಾಗಿ ತೋರಿಸಿದ್ದೀನಿ ನಾನು, ವಿಗ್ರಹಗಳಿಂದ ಹಿಡಿದು ದೇವರಿಗೆ ನೈವೇದ್ಯ ಎಲ್ಲ ಯಾವ ರೀತಿ ನಾನಿಲ್ಲಿ ಜೋಡಿಸಿಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಚಕ್ಲಿ ಎಲ್ಲ ನೋಡಿ, ಕೆಳಗಡೆ ಒಂದು ಪೇಪರ್ ಹಾಕಿಬಿಟ್ಟು ಅದ್ರ ಮೇಲೆ ಇಡೋದ್ರಿಂದ ಸ್ವಲ್ಪ ಅದರಲ್ಲಿ ಏನಾದರೂ ಆಯಿಲ್ ಥರ ಏನಾದರೂ ಇದ್ದರೆ ಈ ಪೇಪರೆಲ್ಲ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು ಪೇಪರ್ ಹಾಕಿ ಇಡಬೇಕು ಯಾವಾಗಲೂ. ನಾನು ಕರ್ಜಿಕಾಯಿನೂ ಇದೇ ರೀತಿ ಇಟ್ಟಿದ್ದೆ. ಒಂದು ನ್ಯೂಸ್ ಪೇಪರ್ ಕೆಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ಇಟ್ಬಿಟ್ರೆ ಕರ್ದಿರೋ ಪದಾರ್ಥಗಳೆಲ್ಲ ಎಣ್ಣೆ ಸ್ವಲ್ಪ ಅಷ್ಟು ಇಷ್ಟು ಉಳಿದಿರಿದ್ರೆ ಅದರಲ್ಲಿ ಎಲ್ಲ ಹೀರ್ಕೊಳ್ಳುತ್ತೆ. ಇಲ್ಲಿ ನೋಡಿ ಎಲ್ಲ ಜೋಡಿಸಿದ್ದೀನಿ ನಾನು. ಫಲತಾಂಬೂಲನೂ ಈ ಕಡೆ ಇಟ್ಬಿಡ್ತಾ ಇದ್ದೀನಿ, ಎಲೆ ಅಡಿಕೆನೂ ಇಡ್ತಾಯಿದ್ದೀನಿ. ಹಾಗೆ ಇನ್ನು ಹೂವು ಹಣ್ಣು ಎಲ್ಲ ತಂದಿರೋದೆಲ್ಲ ಜೋಡಿಸೋದಿದೆ. ತರೋದು ಒಂದು ಕೆಲಸ ಆದರೆ ಮತ್ತು ಅದನ್ನೆಲ್ಲ ಜೋಡಿಸ್ಬೇಕಲ್ವ. ಇದೆಲ್ಲ ಬೆಳಗ್ಗೆ ತಂದಿದ್ದು, ಬೆಳಗ್ಗೆ ಬೇಗ ಹೋಗಿ ಗಣಪತಿ ಹಬ್ಬದ ದಿನ ತಂದಿರೋ ಅಂಥದ್ದು. ಇದು ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿದೆ. ಯಾವಾಗಲೂ ನಾನು ಮೊದಲೇ ತಂದು ಇಟ್ಕೊಳ್ತಾ ಇದ್ದೆ. ಈ ಸಲ ನಾನು ಮೊದಲೇ ಯಾವುದೇ ಹೂವು ಹಣ್ಣು ತಂದುಕೊಂಡಿಲ್ಲ. ಇವತ್ತೇ ಬೆಳಗ್ಗೆ ಗಣಪತಿ ತೊಗೊಂಡು ಹಾಗೆ ಹೂವು ಹಣ್ಣು ತೊಗೊಂಡು ಬಂದಿದ್ದು. ಹೂವು ಹಣ್ಣು ಯಜಮಾನ್ರು ತೊಗೊಂಡು ಬಂದರು, ನಾನು ಮಗ ಹೋಗ್ಬಿಟ್ಟು ಗಣಪತಿನ ತೊಗೊಂಡು ಬಂದಿದ್ದು. ಗೌರಿ ಗಣಪತಿನ ತೊಗೊಂಡು ಬಂದಿದ್ದು. ಇಲ್ಲಿ ನೋಡಿ ಹೂವಿನ ಹಾರ ಮತ್ತು ಹೂವು ಯಜಮಾನ್ರು ತಂದಿದ್ದು, ತುಂಬ ಫ್ರೆಶ್ ಆಗಿದೆ ನೋಡಿ. ಎಷ್ಟು ತಯಾರಿ ಇರುತ್ತೆ ಅಂಥೇಳಿ. ಹಬ್ಬಕ್ಕೆ ಅಡುಗೆಗೆ ಒಂಥರ ತಯಾರಿ ಆದರೆ ಪೂಜೆಗೆ ಇನ್ನೊಂದು ಥರ. ನಮ್ಮ ಮನೆಯಲ್ಲಿ ಎಲ್ಲ ನಾನೇ ಮಾಡಬೇಕು. ನಾನು ಸ್ವಲ್ಪ ಗೈಡ್ ಮಾಡಿದ್ರೆ ಮಗ ಮಾಡ್ತಾನೆ ಅಷ್ಟೇ. ಆದರೆ ಎಲ್ಲ ಕೆಲಸಗಳು ನಾನು ಮುಂದೆ ಇರಬೇಕು. ಅಡುಗೆ ಕೆಲಸ ಇರಬಹುದು, ಪೂಜೆ ಕೆಲಸ ಇರಬಹುದು, ಎಲ್ಲ ಕೆಲಸಗಳು ನನ್ನ ಮೇಲೆ ಡಿಪೆಂಡು. ನೋಡಿ ಇಲ್ಲಿ ಹಣ್ಣು ತಂದಿರೋದು, 5 ಥರ ಹಣ್ಣು ತಂದಿರೋದು. ಇದು ಮರ್ಸೇಬು ಮತ್ತು ಬಾಳೆಹಣ್ಣು. ಹಾಗೆ ಇದು ಹೂವಿನ ಹಾರ ಗಣಪತಿಗೆ, ಗೌರಿಗೆ ಇಬ್ರಿಗೂ. ಹಾಗೆ ಇದು ಬಿಡಿ ಹೂವಿಗೂ ಬರುತ್ತೆ, ಹಾಗೆ ಹೂವು ಮನೆಯಲ್ಲಿ ಸೇವಂತಿಗೆ ಹೂವು ಬೇಕಾಗುತ್ತೆ ಅಂತೇಳಿ ತಂದಿರೋದು. ಇಲ್ಲಿ ನೋಡಿ ಗಣಪತಿನ ಮತ್ತು ಗೌರಿನ ಕೂರಿಸ್ಬಿಟ್ಟು ನಮ್ಮ ಮಗ ಈಗ ಪೂಜೆ ಎಲ್ಲ ನಾನು ಈ ರೀತಿ ಅಂತ ಹೇಳ್ತಿದ್ದೀನಿ, ಆ ರೀತಿ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಹಾರ ಹಾಕ್ತಿದ್ದಾರೆ. ಗೈಡ್ ಮಾಡಿದ್ರೆ ನಮ್ಮ ಮಗ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ನೋಡಿ. ಈ ರೀತಿ ಹಾರ ಹಾಕಿದ್ದಾರೆ. ಈಗ ಗೆಜ್ಜೆ ವಸ್ತ್ರ ಹಾಕಬೇಕು. ಮೇಯ್ನು ಇರೋದು ಗೆಜ್ಜೆ ವಸ್ತ್ರ. ಇದು ಗೌರಿ ಅಮ್ಮನವ್ರಿಗೆ ಗೆಜ್ಜೆ ವಸ್ತ್ರ ಹಾಕಿಸ್ತಾ ಇದ್ದೀನಿ. ಹಾಗೆ ಗಣಪತಿಗೂ ಇಲ್ಲಿ ಗೆಜ್ಜೆ ವಸ್ತ್ರ ಅರ್ಪಣೆ ಮಾಡ್ತಾಯಿದ್ದೀವಿ. ಹಾಗೆ ನೋಡಿ ಇಲ್ಲಿ ಈ ಕಡೆ ನಂದು ಕೆಲಸಗಳೆಲ್ಲ ಜೋಡಿಸಿ ಕೊಡೋದು, ಅಲ್ಲಿ ನಮ್ಮ ಮಗ ಎಲ್ಲ ಜೋಡಿಸ್ಕೊಳ್ತಾನೆ. ನಾನು ಇಲ್ಲಿ ರೆಡಿ ಮಾಡಿ ಕೊಡ್ತೀನಿ. ಇಲ್ಲಿ ಎಲ್ಲ ವಿಗ್ರಹಗಳು ನಾನು ಬೆಳಗ್ಗೆ ನಾನು ಮಂಗಳವಾರದ ದಿನ ತೊಳಿಬಾರ್ದು ಅಂತ ತೊಳೆದಿರಲಿಲ್ಲ. ಗಣಪತಿ ಹಬ್ಬದ ದಿನ ಬೆಳಗ್ಗೆನೇ ತೊಳೆದಿದ್ದೀನಿ ಪೂಜೆ ಸಾಮಾನೆಲ್ಲ. ಹಾಗಾಗಿ ನೋಡಿ ಇಲ್ಲಿ ವಿಗ್ರಹಗಳಿಗೆ ಅಲಂಕಾರನೂ ನಾನೇ ಮಾಡ್ತಾಯಿದ್ದೀನಿ. ಗಂಧ ಇಟ್ಬಿಟ್ಟು, ಅರಿಶಿನ ಗಂಧ ಇಟ್ಬಿಟ್ಟು ಆಮೇಲೆ ಕುಂಕುಮ ಇಡ್ತಾಯಿದ್ದೀನಿ. ಕುಂಕುಮ ಇಟ್ಬಿಟ್ಟು ನಮ್ಮ ಮಗನಿಗೆ ಯಾವ ವಿಗ್ರಹಗಳನ್ನ ರೆಡಿ ಮಾಡಿ ಕೊಡ್ತೀನಿ, ಅವರಲ್ಲಿ ಒಳಗಡೆ ಎಲ್ಲ ಜೋಡಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು. ಇದೇ ರೀತಿ ಯಾವಾಗಲೂ ಎಲ್ಲ ಹಬ್ಬಗಳಲ್ಲೂ ಹೀಗೆ ಇರುತ್ತೆ. ಕಾಮಾಕ್ಷಿ ದೀಪಕ್ಕೆ ಈ ರೀತಿ ಕೆಳಗಡೆಯಿಂದ ಮೇಲಕ್ಕೆ ಹಚ್ಚಬೇಕು ಅರಿಶಿನ. ಸೈಡಲ್ಲಿ 2 ಕಡೆ ಪ್ರಭಾವಳಿ ಏನಿರುತ್ತೆ ಅದಕ್ಕೆ ಹಚ್ಚಿಬಿಟ್ಟು ಈ ರೀತಿ ಅರಿಶಿನ ಮತ್ತು ಕುಂಕುಮ ಎಲ್ಲ ಅಲ್ಲಿಗೆ 3 ಕಡೆ ಹಚ್ತೀನಿ ನಾನು. ಈ ಕಡೆ ಎಲ್ಲ ಹಿಂದ್ಗಡೆ ಮತ್ತು ಮುಂದೆ ಎಲ್ಲ ಕಡೆ ಹಚ್ತೀನಿ. ಇದು ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕು ಅಂತ ಇದೆಲ್ಲ ತಯಾರಿ ಮಾಡಿದ್ದಲ್ಲ. ನಾನು ಯಾವ ರೀತಿ ತಯಾರಿ ಮಾಡಿದ್ದೀನೋ ಅದು ನನಗೆ ಗೊತ್ತಿಲ್ಲ. ನಮ್ಮ ಮಗ ಇದನ್ನು ವಿಡಿಯೋ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಮನೆಯಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನೋ ಹಾಗೆ ಮಾಡ್ತಾಯಿದ್ದೀನಿ, ವಿಡಿಯೋಗೋಸ್ಕರ ಮಾಡಿಲ್ಲ. ಆಮೇಲೆ ಗೊತ್ತಾಯಿತು ವಿಡಿಯೋ ಮಾಡಲಿಕ್ಕೆ ಮೊಬೈಲ್ ಸೆಟ್ ಮಾಡಿರೋದು. ನಾನು ಮಾಮೂಲಿಯಾಗಿ
ರೆಡಿ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನಾನು ಡೀಟೇಲಾಗಿ ನೀವು ಕ್ಯಾಮ್ರಾಗೆ ಕಾಣಿಸ್ತಾ ಇದೆಯೋ ಇಲ್ವೋ ಏನೂ ನೋಡಿಲ್ಲ, ನಾನು ಸುಮ್ಮನೆ ಮಾಡಿದ್ದೀನಿ, ರ್ಯಾಂಡಮಾಗಿ ಮಾಡಿದ್ದೀನಿ ಅಷ್ಟೇ. ಆದರೂ ಚೆನ್ನಾಗೇ ಬಂದಿದೆ, ತೊಂದರೆ ಇಲ್ಲ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನಾನು ಹಬ್ಬದ ಹಿಂದಿನ ದಿನ ಅಡುಗೆ ತಯಾರಿ ಹೇಗಿರುತ್ತೆ, ಹಬ್ಬದ ದಿನ ದೇವ್ರ ಮನೆಯಲ್ಲಿ ದೇವ್ರನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ಬೆಳ್ಳಿ ಕಾಯಿನು, ಇದಕ್ಕೂ ನಾನಿಲ್ಲಿ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಎಲ್ಲ ಸಣ್ಣ ಸಣ್ಣ ವಿಗ್ರಹಗಳು ಏನಿದೆಯೋ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಹಾಗೆ ಗಣಪತಿ, ಹಾಗೆ ಇಲ್ಲಿ ಈಶ್ವರನ ಲಿಂಗ ಇದೆ, ಹಾಗೆ ಬಸವಣ್ಣಂದು ಚಿಕ್ಕದೊಂದು ವಿಗ್ರಹ ಇದೆ, ಅನ್ನಪೂರ್ಣೇಶ್ವರಿ ಅಮ್ಮನವರಿದ್ದಾರೆ, ಹಾಗೆ ಸತ್ಯನಾರಾಯಣ ಸ್ವಾಮಿದು ವಿಗ್ರಹನೂ ಮನೆಯಲ್ಲಿದೆ. ಇಷ್ಟು ಚಿಕ್ಕ ಚಿಕ್ಕ ವಿಗ್ರಹಗಳಿಗೆಲ್ಲ ನಾನು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಗಂಧ ಮತ್ತು ಇಲ್ಲಿ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ನಾನು ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ನಮ್ಮ ಮಗ ತಗೊಂಡೋಗಿ ದೇವ್ರ ಮನೆಯಲ್ಲಿ ಜೋಡಿಸ್ಕೊಂಡು ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ. ನೋಡಿ, ಇಲ್ಲಿ ನಾನು ದೀಪಲೆ ಕಂಬ ಅಂದರೆ ಚಿಕ್ಕ ಚಿಕ್ಕದೇ ಇದು ದೀಪಗಳು ಬೆಳ್ಳಿದು, ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒತ್ತಿ ಎಲ್ಲ ಹಾಕಿ, ಇದು ನಾನು ಬೆಳ್ಳಿ ದೀಪ ಚಿಕ್ಕದು 2 ಇತ್ತೇಳಿ ಅದಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಆರತಿ ಮಾಡೋ ಟೈಮಿಗೆಲ್ಲ ಬೇಕಾಗುತ್ತಲ್ವ, ಅದು ನಾನು ಅದೇ ವೀಡಿಯೋ ಮಾಡ್ತಿದ್ದಾನೆ ಮಗ ಅಂತ ಗೊತ್ತಿಲ್ಲ, ಹಾಗಾಗಿ ಸುಮ್ಮನೆ ನಾನು ಮಾಡ್ತಾಯಿದ್ದೀನಿ, ನಿಮಗೆ ಕಾಣಿಸಿಲ್ಲ. ಇಲ್ಲಿ ಒತ್ತಿಗಳೆಲ್ಲ ಹಾಕಿ ನೋಡಿ, ಇಲ್ಲಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ತುಪ್ಪ ಎಲ್ಲ ಹಾಕಿಬಿಟ್ಟು ಮಗ ದೇವ್ರ ದೀಪ ಹಚ್ಕೊಳ್ತಾರೆ. ಇಷ್ಟು ನಾನು ರೆಡಿ ಮಾಡಿ ಕೊಟ್ಟರೆ. ನನಗೆ ಆ್ಯಕ್ಚುಲಿ ತುಂಬ ಹುಷಾರಿಲ್ಲದೆ ಆಗಿಬಿಟ್ಟಿತ್ತು. ಪೂಜೆ ಆಯಿತು, ನನಗೆ ತುಂಬ ಮೈಕೈ ನೋವು ತುಂಬ ಆಗಿಬಿಡ್ತು, ತುಂಬ ಕೆಲಸನೂ ಜಾಸ್ತಿ ಆಯಿತು, ನಿದ್ರೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ನೋಡಿ, ಈ ರೀತಿ ಹೂವಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ವಿಗ್ರಹಗಳಿಗೂ, ಹಾಗೆ ದೇವ್ರ ಮನೆಯಲ್ಲಿ ಎಲ್ಲ ಕಡೆ ಈ ರೀತಿ ಕುಂಕುಮ ಇಟ್ಟು ನಾವು ಬಳಸೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೂ, ಎಲ್ಲ ವಿಗ್ರಹಗಳಿಗೂ ಇಡೋದಕ್ಕೆ. ಹಾಗೆ ಎಲ್ಲದಕ್ಕೂ ನಾನು ಇದೇ ರೀತಿ ಕುಂಕುಮ ಇಟ್ಬಿಟ್ಟು ಯೂಸ್ ಮಾಡ್ತಾ ಇರ್ತೀನಿ. ಇಲ್ಲಿ ಚಿಕ್ಕದಾಗಿ ಬೆಳ್ಳಿದು ತಟ್ಟೆ ಮತ್ತು ಚಿಕ್ಕ ದೀಪ ಇದೆ ನೋಡಿ, ಇದು ತುಪ್ಪದ ಆರತಿ ಮಾಡಲಿಕ್ಕೆ. ಇದಕ್ಕೆ ಎರಡೂ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಹಾಗೆ ವಿಸರ್ಜನೆ ಹೇಗೆ ಮಾಡಿದ್ವಿ ಗಣಪತಿದು ನಾವು ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟೋ ತನಕ ನಾನು ಪೂಜೆ ತಯಾರಿ ತೋರಿಸ್ದೆ, ಹಾಗೆ ಈಗ ಪೂಜೆ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೂಜೆ ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಈ ರೀತಿ ಕೆಳಗಡೆ ಎಲ್ಲ ಹೂವು ಹಣ್ಣು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ನಾನು ವಿಸರ್ಜನೆ ಮಾಡೋದನ್ನು ನಾನು ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ನೋಡಿ, ಇದು ಸಂಜೆ ಪೂಜೆ ಮಾಡಿ ಮಗ ಸ್ನಾನ ಮಾಡಿಬಿಟ್ಟು ಮತ್ತೊಂದು ಸಲ ಸ್ನಾನ ಮಾಡಿಕೊಂಡು, ಬೆಳಗ್ಗೆನೂ ಸ್ನಾನ ಮಾಡಿಕೊಂಡೆ ಗಣಪತಿ ತಂದಿದ್ದು, ಈಗ ಮತ್ತೊಂದು ಸಲ ಸ್ನಾನ ಮಾಡಿಬಿಟ್ಟು ಗಣಪತಿಗೆ ಪೂಜೆ ಮಾಡ್ತಿದ್ದಾರೆ. ದೀಪ ಎಲ್ಲ ಹಚ್ಚಿ ಪಂಚಾಮೃತ ಎಲ್ಲ ಮಾಡಿ ಇಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ನಾವೀಗ ಗಣಪತಿ ವಿಸರ್ಜನೆ ಮಾಡಬೇಕು. ಆ ಟೈಮಲ್ಲಿ ಪೂಜೆ ಮತ್ತು ಆರತಿ ಮಾಡಬೇಕು. ಆರತಿ ಮಾಡಿಬಿಟ್ಟು, ನನಗೆ ಹುಷಾರಿಲ್ಲ ಅಂದರೆ ಫುಲ್ ಮೈಕೈ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ, ಬೇರೆ ಏನೂ ಇಲ್ಲ, ತುಂಬ ಮೈಕೈ ನೋವು. ಹಾಗಾಗಿ ಯಜಮಾನರು ಮತ್ತು ಮಗ ಮಾಡ್ತಿದ್ದಾರೆ, ನಾನು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಅವ್ರದ್ದು ಪೂಜೆ ಆದ ನಂತರ ನಾನು ಜಸ್ಟ್ ನಮಸ್ಕಾರ ಮಾಡಿಕೊಂಡೆ ಅಷ್ಟೇ. ಹಾಗಾಗಿ ಇಲ್ಲಿ ಯಜಮಾನರು ಪೂಜೆ ಮಾಡ್ತಿದ್ದಾರೆ. ಈಗ ಗಣಪತಿ ವಿಸರ್ಜನೆ. ನೋಡಿ, ಇಲ್ಲಿ ಆರತಿ ನಡೀತಾ ಇದೆ. ಅಮ್ಮನವ್ರಿಗೆ ಮತ್ತು ಗಣಪತಿಗೆ ಇಬ್ಬರಿಗೂ ಆರತಿ ಮಾಡ್ತಿರೋದು. ಪ್ರತಿ ವರ್ಷ ಇದೇ ಥರ ನಮ್ಮ ಮನೆಗೆ ಬಂದುಬಿಟ್ಟು ನಮಗೆ ಆರೋಗ್ಯ ಆಯುಷ್ಯು ಹಾಗೆ ನಮಗೆ ಸಮೃದ್ಧಿ ಕೊಡಪ್ಪ ಗಣಪ ಅಂತ ಹೇಳಿಬಿಟ್ಟು, ವಿದ್ಯೆ ಕೊಡು ನಮ್ಮ ಮಗನಿಗೆ, ನಮಗೆ ಒಳ್ಳೆ ವಿವೇಕ, ಒಳ್ಳೆ ಬುದ್ಧಿ ಕೊಡು ಗಣಪ ಅಂತ ಹೇಳಿಬಿಟ್ಟು ನಾವು ಬೇಡಿಕೊಂಡು, ಹಾಗೆ ಆ ಗಣಪತಿ ನಿಮ್ಮೆಲ್ರಿಗೂ ಅಷ್ಟ ಐಶ್ವರ್ಯಗಳನ್ನೂ ಕೊಡಲಿ. ಹಾಗೆ ನಿಮಗೆ ಎಲ್ಲ ಕಷ್ಟಗಳು ಏನಾದರೂ ಇದ್ದರೆ ನಿವಾರಣೆನೂ ಆಗಲಿ, ನಿಮಗೆ ಆ ಗಣಪ ಕಾಪಾಡಲಿ ಅಂತ ಹೇಳಿನೂ ನಾನು ನಿಮಗೂ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆರತಿ ಆಯಿತು. ಈ ಟೈಮಲ್ಲಿ ನಾವು ನಮಸ್ಕಾರ 3 ಜನನೂ ಮಾಡಿಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು, ಈಗ ಗೌರಮ್ಮನ ಫಸ್ಟು ನಾವು ತಗೊಳ್ತಾ ಇದ್ದೀವಿ. ತೆಗೆದ್ಬಿಟ್ಟು ನಮ್ಮ ಮಗ
ಯಜಮಾನ್ರ ಕೈಗೆ ಕೊಡ್ತಿದ್ದಾರೆ. ನಾವು ಒಂದು ಬಕೆಟಲ್ಲೇ ಬಿಡ್ತೀವಿ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಬಕೆಟ್ ಒಳಗಡೆ ಬಿಡೋದು. ನೋಡಿ ಯಜಮಾನ್ರ ಕೈಗೆ ಕೊಡ್ತಾ ಇದ್ದಾರೆ ಮಗ ಗೌರಮ್ಮನ. ನೋಡಿ ಅಮ್ಮನವ್ರನ್ನ ನೋಡಿ, ಅವ್ರ ತುರುಬಲ್ಲಿರೋ ಅಂಥ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈಗ ಗಣಪತಿನ ನಮ್ಮ ಮಗ ತಗೊಂಡಿದ್ದಾರೆ. ಈಗ ನಾವು ಗಣಪತಿ ಬಿಡಲಿಕ್ಕೆ ಹೊರಟಿದ್ದೀವಿ. ವಿನಾಯಕನಿಗೆ ವಿನಾಯಕನಿಗೆ ಜೈ, ಮೂಷಕ ವಾಹನಿಗೆ ಜೈ. ಇವತ್ತಿನ ದಿನ ಬೇರೆ ಗಣಪತಿನೂ ಬಿಟ್ಟರು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದೇ ದಿನ ಕೂರಿಸಿರೋ ಅಂಥವರೆಲ್ಲ ಇವತ್ತೇ ಗಣಪತಿನ ವಿಸರ್ಜನೆ ಮಾಡ್ತಿದ್ದಾರೆ. ವಿನಾಯಕನಿಗೆ, ವಿಘ್ನೇಶ್ವರನಿಗೆ, ಪಾರ್ವತಿ ತನಯನಿಗೆ, ಮೂಷಿಕ ವಾಹನನಿಗೆ, ಲಂಬೋದರನಿಗೆ ಜೈ. ನಿಮ್ಸೂರು ಬಕೆಟ್ ನೀರ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಇಟ್ಟಿರುವಂಥ ಗಣಪತಿನ ಇವತ್ತೇ ವಿಸರ್ಜನೆ ಮಾಡ್ತಾ ಇದ್ದಾರೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ.